ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಡಿಸೊಲ್ಯೂಷನ್ಸ್ ಆಫ್ ಪಾರ್ಟ್ನರ್ ಎಂಬ ಚಾಪ್ಟರ್ ಇಂದ 12 ಮಾರ್ಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಸೊ ಇದು ಬಂದ್ಬಿಟ್ಟು ಈಸಿ ಪ್ರಾಬ್ಲಮ್ ಆಗಿರುತ್ತೆ. ಈಸಿ ವೇನಲ್ಲಿ 12 ಮಾರ್ಕ್ಸ್ ನಾವು ಸ್ಕೋರ್ ಮಾಡ್ಬೋದು. ಯಾರೆಲ್ಲ ಈ ವರ್ಷ ಸಪ್ಲಿಮೆಂಟರಿ ಎಕ್ಸಾಮ್ ಕೊಡ್ತಿರೋ ಅಂಥವ್ರಿಗೆ ಇವಾಗ ಇದು ಯೂಸ್ ಆಗಬಹುದು. ಸೊ ಇದು ಈಸಿ ಇದೆ. 12 ಮಾರ್ಕ್ಸ್ ಪ್ರಾಬ್ಲಮ್, ರಿಯಲೈಸೇಷನ್ ಅಕೌಂಟ್ ಮತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತೆ ಬ್ಯಾಂಕ್ ಅಕೌಂಟ್. ಸೊ 3 ಸ್ಟೆಪ್ಸ್ ಇದೆ, ಬಟ್ ಈಸಿ ಇದೆ ತುಂಬಾ. ಸೊ ಫಸ್ಟ್ ನಾನು ಫಾರ್ಮೆಟ್ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಒಂದು ಕ್ವಶನ್ ಸಾಲ್ವ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಕ್ವಶನ್ ಕೂಡ ನೀವು ಒಂದು ಸಾಲ್ವ್ ಮಾಡಿ ನಿಮ್ಗೆ ಏನಾರ ಅದರಲ್ಲಿ ಏನಾರ ಡೌಟ್ಸ್ ಇದ್ರೆ ಅದನ್ನ ಕಮೆಂಟಲ್ಲಿ ಹೇಳಿ, ನಾನು ಅದನ್ನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಬಂದ್ಬಿಟ್ಟು ಫಸ್ಟ್ ನಾನು ಫಾರ್ಮೆಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಕ್ವಶನ್ ಎಕ್ಸ್ಪ್ಲೇನ್ ಮಾಡೋಣ. ಸೊ ಫಸ್ಟ್ ಏನು ನೆನ್ಪಿಟ್ಕೋತೀರಾ, ರಿಯಲೈಸೇಷನ್ ಅಕೌಂಟ್ ಅಂತ. ರಿಯಲೈಸೇಷನ್ ಅಕೌಂಟಲ್ಲಿ ಸೊ 8 ಅಡ್ಜಸ್ಟ್ಮೆಂಟ್ ಇದೆ. ಈ 8 ಅಡ್ಜಸ್ಟ್ಮೆಂಟ್ ನೀವು ನೆನ್ಪಿಟ್ಕೊಂಡ್ರೆ 4 ಮಾರ್ಕ್ ಈಸಿಯಾಗಿ ಗೇನ್ ಮಾಡ್ಬೋದಲ್ವಾ. ಸೊ ಫಸ್ಟ್ ಏನು, ಟ್ರಾನ್ಸ್ಫರ್ಸ್ ಆಫ್ ಅಸೆಟ್. ಸೊ ಫಸ್ಟ್ ಯಾವುದು, ಟ್ರಾನ್ಸ್ಫರ್ಸ್ ಆಫ್ ಅಸೆಟ್ ಡೆಬಿಟ್ ಸೈಡ್ ಬರುತ್ತೆ. ಸೊ ಇಲ್ಲ ಡೆಬಿಟ್ ಕ್ರೆಡಿಟ್ ಬರ್ದಿಲ್ಲ, ಒಂದು ನಿಮಿಷ, ಡೆಬಿಟ್ ಕ್ರೆಡಿಟ್. ಸೊ ಇದನ್ನ ನೆನ್ಪಿಟ್ಕೋಬೇಕು ಯಾವಾಗಲೂ. ಫಸ್ಟ್ ಐಟಮ್ ಟ್ರಾನ್ಸ್ಫರ್ಸ್ ಆಫ್ ಅಸೆಟ್ ಬರೋದು ಡೆಬಿಟ್ ಸೈಡಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾನ್ಸ್ಫರ್ಸ್ ಆಫ್ ಲಯಬಿಲಿಟಿ. ಸೊ ಇದು ಬಂದ್ಬಿಟ್ಟು ಕ್ರೆಡಿಟ್ ಸೈಡ್. ನೆನ್ಪಿಟ್ಕೋಬೇಕು, ಫಸ್ಟ್ ಡೆಬಿಟ್ ಸೈಡಲ್ಲಿ ಟ್ರಾನ್ಸ್ಫರ್ಸ್ ಆಫ್ ಅಸೆಟ್, ಕ್ರೆಡಿಟ್ ಸೈಡಲ್ಲಿ ಟ್ರಾನ್ಸ್ಫರ್ಸ್ ಆಫ್ ಲಯಬಿಲಿಟಿ. ಸೊ ಸೆಕೆಂಡ್ ಒನ್ ಆಗಿದ ತಕ್ಷಣ ಥರ್ಡ್ ಒನ್ ಕೆಳಗೆ ಬರುತ್ತೆ ಅಸೆಟ್ ಸೋಲ್ಡ್ ಅಂತ. ಸೊ ಥರ್ಡು ಮತ್ತು ಫೋರ್ತು ಅದ್ರಲ್ಲಿ ಬಂದ್ಬಿಟ್ಟು ನಾವು ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಆಮೇಲೆ ಫೋರ್ತ್ ಬಂದ್ಬಿಟ್ಟು ಲಯಬಿಲಿಟೀಸ್ ಪೇಯ್ಡ್. ಸೊ ಇಲ್ಲೂ ಟು ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಅಂತ ಬರೀಬೇಕು. ಸೊ ಇವಾಗ ಈ 4 ನೆನ್ಪಿಟ್ಕೋಬೋದಲ್ವಾ, ಟ್ರಾನ್ಸ್ಫರ್ಸ್ ಆಫ್ ಅಸೆಟ್, ಆಮೇಲೆ ಟ್ರಾನ್ಸ್ಫರ್ಸ್ ಆಫ್ ಲಯಬಿಲಿಟಿ, ಅದ್ರ ಕೆಳಗೆ ಬಂದ್ಬಿಟ್ಟು ಅಸೆಟ್ ಸೋಲ್ಡು, ಈ ಕಡೆ ಬಂದ್ಬಿಟ್ಟು ಲಯಬಿಲಿಟೀಸ್ ಪೇಯ್ಡ್. ಸೊ ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಕ್ರೆಡಿಟ್ ಸೈಡಲ್ಲಿ ಫಿಫ್ತ್ ಬಂದ್ಬಿಟ್ಟು ಅಸೆಟ್ ಟೇಕನ್ ಓವರ್ ಬೈ ದ ಪಾರ್ಟ್ನರ್ ಅಂತ ಬರೀಬೇಕು. ಆಮೇಲೆ ಲಯಬಿಲಿಟಿ ಟೇಕನ್ ಓವರ್ ಬೈ ದ ಪಾರ್ಟ್ನರ್ಸ್ ಬಂದ್ಬಿಟ್ಟು ಡೆಬಿಟ್ ಸೈಡ್ ಬರುತ್ತೆ. ಸೊ ಇವಾಗ ಇದೆರಡು ನೆನ್ಪಿಟ್ಕೋಬೋದಲ್ವಾ. ಈ 4 ಆಗಿದ ತಕ್ಷಣ ಫಿಫ್ತ್ ಐಟಮ್ ಬಂದ್ಬಿಟ್ಟು ಅಸೆಟ್ ಟೇಕನ್ ಓವರ್ ಬೈ ದ ಪಾರ್ಟ್ನರು. ಸಿಕ್ಸ್ತ್ ಬಂದ್ಬಿಟ್ಟು ಲಯಬಿಲಿಟಿ ಟೇಕನ್ ಓವರ್ ಬೈ ದ ಪಾರ್ಟ್ನರು. ಆಮೇಲೆ ಬಂದ್ಬಿಟ್ಟು ರಿಯಲೈಸೇಷನ್ ಎಕ್ಸ್ಪೆನ್ಸಸ್, ಇದು ಯಾವಾಗಲೂ ಡೆಬಿಟ್ ಸೈಡೇ ಇರುತ್ತೆ. ಆಮೇಲೆ ಇದು 7ವರೆಗೂ ಮಾಡಿದ ತಕ್ಷಣ ಟೋಟಲ್ ಮಾಡಿ, 2 ಕಡೆನೂ ಟೋಟಲ್ ಮಾಡಿದಾಗ ಯಾವ ಕಡೆ ಜಾಸ್ತಿ ಬರುತ್ತೋ ಅದನ್ನ ಹಾಕ್ಬಿಟ್ಟು ಈ ಕಡೆ ಜಾಸ್ತಿ ಬಂದಾಗ ಅವಾಗ ಈ ಕಡೆ ಇರೋದೆಲ್ಲ ಲೆಸ್ ಮಾಡಿ ಇಲ್ಲಿ ಬರುತ್ತಲ್ಲ ಅದನ್ನ ನಾವು ಪ್ರಾಫಿಟ್ ಅಂತ ಹೇಳ್ತೀವಿ. ಸೊ ಡೆಬಿಟ್ ಸೈಡ್ ಬಂದರೆ ಅದು ಪ್ರಾಫಿಟು, ಅದೇ ಡೆಬಿಟ್ ಸೈಡ್ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ ಕಡಿಮೆ ಇದ್ದು ಮೈನಸ್ ಮಾಡ್ತೀವಲ್ಲ ಅವಾಗ ಬಂದರೆ ಅದು ಲಾಸ್ ಅಂತ ಅರ್ಥ ಆಯ್ತಲ್ಲ. ಇವಾಗ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮೇಟ್ ಹೇಳ್ತೀನಿ. ಸೊ 2 ಪಾರ್ಟ್ನರ್ಸ್ ಇದ್ರೆ 2 ಪಾರ್ಟ್ನರ್ಸ್ ಕಾಲಮ್ ಹಾಕಿ, 3 ಪಾರ್ಟ್ನರ್ಸ್ ಇದ್ರೆ 3 ಪಾರ್ಟ್ನರ್ಸ್ ಕಾಲಮ್ ಹಾಕಿ, ಓಕೆನಾ. ಸೊ ಪರ್ಟಿಕ್ಯುಲರ್ಸ್ ಪಾರ್ಟ್ನರ್ಸ್ ನೇಮು P1 P2 P3, ಪರ್ಟಿಕ್ಯುಲರ್ಸ್ P1 P2 P3. ಸೊ ಇಲ್ಲೇನು ಮಾಡಬೇಕು ಅಂದರೆ 5, 6, 8ನ ನೆನ್ಪಿಟ್ಕೋಬೇಕು. ಇಲ್ಲಿದೆ ಅಲ್ಲ, ಇದು ನಂಬರ್ ಕೊಟ್ಟಿದ್ದೀನಲ್ಲ ಇಲ್ಲಿ 1 2 3 4 5 6 7 8 ಅಂತ. ಸೊ ಅದರಲ್ಲಿ 5 6 8. ಸೊ 8 ಬಂದ್ಬಿಟ್ಟು ಇವಾಗ 5 ಇಲ್ಲಿದೆ ಅಲ್ಲ, ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಇದ್ರೆ ಇಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ಸೊ ಇಲ್ಲಿ ಡೆಬಿಟ್ ಸೈಡ್ ಇದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ. ಸೇಮ್ ಆಸ್ ಇಟ್ ಈಸ್ 8 1 ಕೂಡ ಅಷ್ಟೇ. ಒಂದು ವೇಳೆ ಲಾಸ್ ಆಗಿದ್ರೆ ಅದನ್ನ ಡೆಬಿಟ್ ಸೈಡಲ್ಲಿ ಹಾಕ್ತೀವಿ, ಅದೇ ಪ್ರಾಫಿಟ್ ಬಂದಿದ್ರೆ ಕ್ರೆಡಿಟ್ ಸೈಡ್ ಹಾಕ್ತೀವಿ. ಸೊ ಅರ್ಥ ಆಯ್ತಲ್ಲ. ಇಲ್ಲಿರೋದನ್ನ ಅಪೋಸಿಟ್ ಮಾಡಬೇಕು, ಡೆಡ್ ಅಪೋಸಿಟ್ ಅಲ್ವಾ. ಸೊ ಇದು 3 ನಂಬರ್ ನೆನ್ಪಿಟ್ಕೋಬೇಕು. ಸೊ ಇದು ಬಿಟ್ಟು ನಾವೇನೇನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಮಾಡ್ತೀವಿ, ಫಸ್ಟ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಮತ್ತೆ ಜನರಲ್ ರಿಸರ್ವ್ ಆರ್ P&L ಅಕೌಂಟ್ ಏನಾರೇ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರಂತ ನೋಡ್ಬೇಕು. ಸೊ ಒಂದ್ ವೇಳೆ ಕೊಟ್ಟಿದ್ರೆ ಅದನ್ನ ಶೇರ್ ಮಾಡಿದ್ಮೇಲೆ 5 6 8ನ ಶೇರ್ ಮಾಡ್ಬೇಕು, ಓಕೆನಾ. ಸೊ ಈ 5 6 8 ಬಿಟ್ಟು ಇನ್ನೇನು ನಾವು ಶೇರ್ ಮಾಡ್ತೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಅಂದರೆ, ಸೊ ಕ್ವಶನಲ್ಲಿ ಕೊಟ್ಟಿರುವ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದರೆ ಅವ್ರದ್ದು ಪಾರ್ಟ್ನರ್ಸ್ದು ಕ್ಯಾಪಿಟಲ್ ಇರುತ್ತಲ್ಲ ಅದು. ಆಮೇಲೆ ರಿಸರ್ವ್ ಫಂಡ್ ಅವ್ರ ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ ಅಂತ ನೋಡಬೇಕು. ಸೊ ಕೊಟ್ಟಿದ್ರೆ ಅದನ್ನು ಅವ್ರಿಗೆ ಶೇರ್ ಮಾಡಬೇಕು. ಆಮೇಲೆ P&L ಅಕೌಂಟ್ ನೋಡಬೇಕು, ಇದ್ರೆ ಅದನ್ನು ಅಪೋಸಿಟ್ ಶೇರ್ ಮಾಡಬೇಕು. ಸೊ ಇದು 3 ಆಗಿದ ತಕ್ಷಣ 5 6 8. ಸೊ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿದ್ರೆ ಓಕೆ, ಮತ್ತೆ ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ಮತ್ತೆ ಫಸ್ಟಿಂದ ನೋಡಿ ನಿಧಾನಕ್ಕೆ, ಓಕೆನಾ. ಸೊ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಈ ಒಂದು ಫಾರ್ಮೆಟ್ ಇದ್ರೆ ಸಾಕು, ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದಲ್ವಾ ನಾವು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟ್.
ಸೊ ಬ್ಯಾಂಕ್ ಅಕೌಂಟ್ ಅಲ್ಲಿ ಫಸ್ಟ್ ಐಟಮ್ ಯಾವ್ದು ಬರುತ್ತೆ ಅಂದ್ರೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅನ್ನೋದು ಫಸ್ಟ್ ಐಟಮ್ ಆಗಿರುತ್ತೆ. ಸೊ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಲ್ಲಿ ಏನ್ ಬರಿಬೇಕು ಅಂದ್ರೆ, ಸೊ ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಕೊಟ್ಟಿರ್ತಾರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಆರ್ ಬ್ಯಾಂಕ್ ಆರ್ ಕ್ಯಾಶ್ ಏನೋ ಒಂದು ಕೊಟ್ಟಿರ್ಬೋದು. ಸೊ ಆ ಅಮೌಂಟ್ ನ ಡೈರೆಕ್ಟ್ ಆಗಿ ತೆಗ್ದು ಇಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಪ್ಲೇಸ್ ಅಲ್ಲಿ ಹಾಕ್ಬೇಕು. ಓಕೆನಾ. ಆಮೇಲೆ ಬಂದ್ಬಿಟ್ಟು 347 ಎಲ್ಲಿರುತ್ತೆ ಮ್ಯಾಮ್ ನಂಬರ್ ಅಂದ್ರೆ, ಸೊ ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಇದೆಯಲ್ಲ, ಇಲ್ಲಿ 347 ಇದೆಯಲ್ಲ, ಸೊ ಸೇಮ್ ಆಸ್ ಇಟ್ ಈಸ್ ಆಪೋಸಿಟ್ ಮಾಡಬೇಕು. ಸೊ ಈ 3 ಅನ್ನೋದು ಇಲ್ಲಿ ಬಂದ್ಬಿಟ್ಟು ಕ್ರೆಡಿಟ್ ಸೈಡ್ ಇದೆ ಅಂದ್ರೆ ಇಲ್ಲಿ ಡೆಬಿಟ್ ಸೈಡ್ ಹೋಗುತ್ತೆ. ಸೊ ಏನಂತ ಬರಿಬೇಕು ಇಲ್ಲಿ, ಟು ಇದು ಬಂದ್ಬಿಟ್ಟು ರಿಯಲೈಸೇಷನ್ ಅಕೌಂಟ್ ಅಲ್ಲ, ಅದರಿಂದ ಟು ರಿಯಲೈಸೇಷನ್ ಅಕೌಂಟ್, ಅದೇನು ಥರ್ಡ್ ಒನ್ ಅಸೆಟ್ ಸೋಲ್ಡ್, ಬ್ರಾಕೆಟ್ ಅಲ್ಲಿ ಅಸೆಟ್ ಸೋಲ್ಡ್ ಅಂತ ಬರ್ದಿ ಈ ಅಮೌಂಟ್ ಏನ್ ನಾವು ಇಲ್ಲಿ ಟೋಟಲ್ ಮಾಡಿ ಇಲ್ಲಿ ಹಾಕಿರ್ತೀವಲ್ಲ ಆ ಅಮೌಂಟ್ ನ ಇಲ್ಲಿ ಹಾಕ್ಬೇಕು. ಅದೇ ತರ ಇವಾಗ ಬಂದ್ಬಿಟ್ಟು ಲಯಬಿಲಿಟೀಸ್ ಪೇಡ್ 3-4 ನೆಕ್ಸ್ಟ್ 4 ಅಲ್ವಾ. ಸೊ ಲಯಬಿಲಿಟೀಸ್ ಪೇಡ್ ಅದನ್ನ ಹೆಂಗ್ ಬರಿಬೇಕು ಅಂದ್ರೆ, ಬೈ ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ ಪೇಡ್ ಅಂತ ಬ್ರಾಕೆಟ್ ಅಲ್ಲಿ ಬರ್ದಿ ಸೊ ಅಲ್ಲಿರೋ ಅಮೌಂಟ್ ನ ಹಂಗೆ ಹಾಕ್ಬೇಕು. ನೆಕ್ಸ್ಟ್ ಏನು 7, ಸೊ ಇದು ಅಷ್ಟೇ ಬೈ ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಬಂದ್ಬಿಟ್ಟು ರಿಯಲೈಸೇಷನ್ ಎಕ್ಸ್ಪೆನ್ಸ್ ಅಂತ ಬರ್ದು ಅಮೌಂಟ್ ಕಾಲಮ್ ಹಾಕ್ಬೇಕು. ಆಮೇಲೆ 347 ಪ್ಲಸ್ ಬ್ಯಾಂಕ್ ಅಕೌಂಟ್ ಅಂತ ಕೊಟ್ಟಿದ್ದೀನಲ್ಲ, ಈ ಬ್ಯಾಂಕ್ ಅಕೌಂಟ್ ಎಲ್ಲಿರುತ್ತೆ ಅಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಇರುತ್ತೆ. ಓಕೆನಾ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಬರೆಯಕ್ ಆಗ್ತಾ ಇಲ್ಲ ಅಲ್ಲಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಇಲ್ಲೊಂದು ಬರುತ್ತೆ ಬ್ಯಾಂಕ್ ಅಕೌಂಟ್ ಅಂತ, ಒಂದು ನಿಮಿಷ. ಸೊ ಇಲ್ಲಿ ಬರುತ್ತೆ, ಇಲ್ಲೆಲ್ಲ ಟೋಟಲ್ ಮಾಡಿ ಸಪ್ರಾಕ್ಟ್ ಮಾಡಿ ಟು ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ ನಾವು. ಸೊ ಯಾಕೆ ಇಲ್ಲಿ ನಾವು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆಯಲ್ಲ ಅಂದ್ರೆ, ಸೊ ಇಲ್ಲಿ ಡಿಸೊಲ್ಯೂಷನ್ ಅಂದ್ರೆ ಏನು, ಫರ್ಮ್ ನ ಕ್ಲೋಸ್ ಮಾಡ್ತಾ ಇದೀವಿ. ಸೊ ಕ್ಲೋಸ್ ಮಾಡಿದಾಗ ಇನ್ನೇನು ಕಂಟಿನ್ಯೂ ಮಾಡಲ್ವಲ್ಲ, ನಾವು ಕ್ಯಾರಿ ಡೌನ್ ಮಾಡಲ್ಲ ಬಿಸ್ನೆಸ್ ನ, ಆದ್ರಿಂದ ನಾವು ಇಲ್ಲಿ ಟು ಬ್ಯಾಂಕ್ ಅಕೌಂಟ್ ಅಂತ ಹಾಕ್ತಿವಿ. ಸೊ ಇಲ್ಲಿ ಬರೋ ಅಮೌಂಟ್ ಟು ಬ್ಯಾಂಕ್ ಅಕೌಂಟ್ ಅಪೋಸಿಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಬರುತ್ತೆ ಅಲ್ವಾ. ಸೊ ಇವಾಗ ಫಾರ್ಮೆಟ್ ಎಲ್ಲ ಅರ್ಥ ಆಗಿದ್ರೆ ಓಕೆ. ಇವಾಗ ನಾನು ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ. ಸೊ ಇವಾಗ ಬನ್ನಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಫಾರ್ಮೆಟ್ ಇಟ್ಕೊಂಡು ಪ್ರಾಬ್ಲಮ್ನ ಹೆಂಗೆ ಈಸಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಓಕೆನಾ. ಸೊ ಬಂದ್ಬಿಟ್ಟು ಇವಾಗ ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸುಪ್ರಿಯಾ ಆ್ಯಂಡ್ ಮೋನಿಕಾ ಆರ್ ಪಾರ್ಟ್ನರ್ಸ್ who share profit in the ratio of 3:2. ಸೊ ಇಲ್ಲಿ ಬಂದ್ಬಿಟ್ಟು ಸುಪ್ರಿಯಾ ಮತ್ತೆ ಮೋನಿಕಾ ಅನ್ನೋ ಪಾರ್ಟ್ನರ್ಸ್ ಇರ್ತಾರೆ. ಇವ್ರಿಗೆ ಬಂದ್ಬಿಟ್ಟು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದ್ಬಿಟ್ಟು 3:2 ಆಗಿರುತ್ತೆ. ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ March 31, 2018. ಸೊ ಇಲ್ಲಿ ಕೊಟ್ಟಿರೋ ಒಂದು ಬ್ಯಾಲೆನ್ಸ್ ಶೀಟ್ ಇದೆಲ್ಲ ಇದು ಬಂದ್ಬಿಟ್ಟು March 31, 2018 ಆಗಿರುತ್ತೆ. ಓಕೆನಾ. ಸೊ ಇಲ್ಲಿ ಲಯಬಿಲಿಟೀಸ್ ಅಮೌಂಟ್, ಅಸೆಟ್ ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಆಮೇಲೆ ಬಂದ್ಬಿಟ್ಟು ದ ಫರ್ಮ್ ವಾಸ್ ಡಿಸಾಲ್ವ್ಡ್ ಆನ್ March 31, 2018. ಸೊ ಇದನ್ನ ಡಿಸಾಲ್ವ್ಡ್ ಮಾಡ್ತಾ ಇದ್ದಾರೆ ಅಂದ್ರೆ ಫಾರ್ಮ್ ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ March 31 ಅಲ್ವಾ ಕ್ಲೋಸ್ ಮಾಡ್ತಾ ಇರೋದು. ಕ್ಲೋಸ್ ದ ಬುಕ್ ಆಫ್ ದ ಫರ್ಮ್ ವಿತ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಅಕೌಂಟಿಂಗ್ ಬುಕ್ ನ ಕ್ಲೋಸ್ ಮಾಡಬೇಕು ಈ ಫಾಲೋವಿಂಗ್ ಇನ್ಫಾರ್ಮೇಶನ್ ಮುಖಾಂತರ. ಓಕೆನಾ. ಸೊ ಇದನ್ನ ಒಂದೊಂದು ಅಡ್ಜಸ್ಟ್ಮೆಂಟ್ ಹೇಳ್ತೀನಿ ಫಸ್ಟ್, ಆಮೇಲೆ ಮತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಡೆಪ್ಟಾರ್ಸ್ ರಿಯಲೈಸ್ಡ್ ಅಟ್ ಅ ಡಿಸ್ಕೌಂಟ್ ಆಫ್ 5%. ಸೊ ಇಲ್ಲಿ ನೀವು ಇವಾಗ ತಲೆಯಲ್ಲಿ ಇಟ್ಕೊಳ್ಳಿ, ಡಿಸ್ಕೌಂಟ್ ಮತ್ತೆ ಲೆಸ್ ದೆನ್ ಅಂದ್ರೆ -5% ಮಾಡಬೇಕು. ಓಕೆನಾ. ಮೋರ್ ದೆನ್ ದ ಬುಕ್ ವ್ಯಾಲ್ಯೂ ಅಂದರೆ ಪ್ಲಸ್ ಮಾಡಿ, ಲೆಸ್ ದೆನ್ ದ ಬುಕ್ ವ್ಯಾಲ್ಯೂ ಅಂದರೆ ಮೈನಸ್ ಮಾಡಿ, ಮತ್ತು ಡಿಸ್ಕೌಂಟ್ ಇದ್ರೂ ಮೈನಸ್ ಮಾಡಿ. ನಾನು ಅದನ್ನು ಹೇಳ್ತೀನಿ ಪ್ರಾಬ್ಲಮ್ ಮಾಡುವಾಗ ಯಾವ ಥರ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಟಾಕ್ ರಿಯಲೈಸ್ಡ್ ಅಟ್ ₹7,000. ಸೊ ಸ್ಟಾಕ್ ರಿಯಲೈಸ್ಡ್ ಆಗಿರೋದು 7,000 ರುಪೀಸ್ಗೆ. ಫಿಕ್ಸೆಡ್ ಅಸೆಟ್ ರಿಯಲೈಸ್ಡ್ ಅಟ್ 42,000. ಸೊ ಫಿಕ್ಸೆಡ್ ಅಸೆಟ್ ಎಷ್ಟು ರಿಯಲೈಸ್ಡ್ ಆಗಿದೆ 42,000. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ 1,500 ಅಂತೆ. ಕ್ರೆಡಿಟರ್ಸ್ ಆರ್ ಪೇಡ್ ಇನ್ ಫುಲ್. ಸೊ ಕ್ರೆಡಿಟರ್ಸ್ ಮತ್ತೆ ಪೇಡ್ ಮಾಡ್ತಾರೆ ಫುಲ್ ಆಗಿ. ಓಕೆನಾ. ನೆಕ್ಸ್ಟ್ ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್. ಏನೇನು ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ಫಾಲೋಸ್. ಸೊ ಇವಾಗ ಕ್ವಶನ್ ಹೇಳ್ತಾ ನಿಮ್ಗೇನು ತಿಳಿತಿಲ್ಲ ಅನ್ಕೊಂಡಿದ್ದೀನಿ. ಓಕೆ. ಇದೇ ಯಾರು ಫಸ್ಟ್ ಪ್ರಾಬ್ಲಮ್ ಆಗಿದ್ರೆ ನಿಜವಾಗ್ಲೂ ಹೇಳ್ತೀನಿ ಏನು ತಿಳಿಯಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಎಲ್ಲ ಈಸಿಯಾಗಿ ಹೇಳ್ತಾ ಹೋದ್ರೆ ಅವಾಗ ತಿಳಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಯಾರೆಲ್ಲ ಇದೇ ಫಸ್ಟ್ ಪ್ರಾಬ್ಲಮ್ ಮ್ಯಾಮ್ ನಾನು ಇಲ್ಲಿವರೆಗೂ ಯಾವುದೇ ಒಂದು ಕ್ಲಾಸ್ ಅಟೆಂಡ್ ಮಾಡಿಲ್ಲ, ಇದೇ ಫಸ್ಟ್ ಅಂದಿದ್ದಾರೆ ಅಂಥವ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಯಾರು ಕೇಳಿರೋರಿಗೆ ಎಲ್ಲ ಮಾಡಿದ್ದೀನಿ ಅನ್ನೋರಿಗೆ ಸ್ವಲ್ಪ ಈಸಿ ಆಗ್ಬೋದು. ಪರವಾಗಿಲ್ಲ, ಒಂದು ಪ್ರಾಬ್ಲಮ್ ಅಲ್ಲ, ಇನ್ನೊಂದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಅದರಲ್ಲೂ ಏನಾರ ಕಷ್ಟ ಆದರೆ ನೋಡೋಣ. ಇನ್ನೂ
ಒಂದು 4-5 ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಿ, ಅವಾಗ ಈಸಿ ಆಗುತ್ತೆ ಇದು ರಿಯಲೈಸೇಷನ್ ಅಕೌಂಟ್. ಓಕೆನಾ? ಸೊ ಇದನ್ನು ಇವಾಗ ನೋಡಿ ಫಾರ್ಮೇಟ್ ಇಟ್ಕೊಂಡು ನಾನು ಹೇಳ್ತೀನಿ. ಸೊ ಫಾರ್ಮೇಟಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಲ್ಲ. ಸೊ ಫಸ್ಟ್ ಬಂದ್ಬಿಟ್ಟೇನು ಟ್ರಾನ್ಸ್ಫರ್ಸ್ ಆಫ್ ಅಸೆಟ್ ಅಲ್ವಾ? ಸೊ ಟ್ರಾನ್ಸ್ಫರ್ಸ್ ಆಫ್ ಅಸೆಟ್, ಟ್ರಾನ್ಸ್ಫರ್ಸ್ ಆಫ್ ಅಸೆಟ್. ಸೊ ಟ್ರಾನ್ಸ್ಫರ್ಸ್ ಆಫ್ ಅಸೆಟ್ ಫಸ್ಟ್ ಅದರಲ್ಲಿ ಏನೇನು ಬರುತ್ತೆ ಅಂದರೆ, ಈ ಅಸೆಟ್ ಇದೆಲ್ಲ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಕೊಟ್ಟಿರ್ತಾರಲ್ಲ, ಅದು ಎಲ್ಲ ಅಸೆಟ್ನ ಟ್ರಾನ್ಸ್ಫರ್ ಮಾಡೋದೇ ಟ್ರಾನ್ಸ್ಫರ್ಸ್ ಆಫ್ ಅಸೆಟ್. ಸೊ ಇಲ್ಲಿ ಇನ್ನೊಂದು ಅಸೆಟ್ ಇರಲ್ಲ, ಅದು ಯಾವುದಾದ್ರು ಅಂತ ಹೇಳ್ತೀನಿ. ಕ್ಯಾಶ್ ಎಟ್ ಬ್ಯಾಂಕು ಇದಿದೆ ಅಲ್ಲ, ಕ್ಯಾಶ್ ಯುವರ್ ಬ್ಯಾಂಕು ಏನಾದ್ರು ಕೊಡಲಿ, ಆ ಅಮೌಂಟ್ನ ನಾವು ತಗೊಳ್ಳಲ್ಲ. ಓಕೆನಾ? ಇದನ್ನ ಕ್ಯಾನ್ಸಲ್ ಮಾಡಿ. ಮತ್ತು ಇನ್ನೇನು ಯಾವ್ದು ತಗೊಳ್ಳಲ್ಲ, ಪಿ ಡಿ ಡಿ ಒಂದು ಲಯಾಬಿಲಿಟಿ. ಓಕೆನಾ? ಸೊ ಈ ಪಿ ಡಿ ಡಿ ಅನ್ನೋದು ಅಸೆಟ್ ಅಲ್ಲ, ಸೊ ಇದನ್ನು ತಗೊಳ್ಳಲ್ಲ. ಮಿಕ್ಕಿದ ಯಾವ್ದು ತಗೋತೀವಿ, ಸ್ಟಾಕ್ ತಗೋತೀವಿ, ಸನ್ರಿ ಡೆಪ್ಟರ್ಸ್ ತಗೋತೀವಿ, ಫಿಕ್ಸೆಡ್ ಅಸೆಟ್ ತಗೋತೀವಿ. ಓಕೆನಾ? ನಾವು ಇವಾಗ ಯಾವ್ದಾದ್ರು ತಗೊಳ್ಳಲ್ಲ ಅಸೆಟ್ ಯಾವ್ದು ಅಸೆಟ್ ಅಲ್ಲ, ಕ್ಯಾಶ್ ಎಟ್ ಬ್ಯಾಂಕ್ ಮತ್ತೆ ಪಿ ಡಿ ಡಿ. ಓಕೆನಾ? ಅರ್ಥ ಆಗಿರುತ್ತೆ. ಮತ್ತೆ ಇವಾಗ ಇನ್ನೊಂದ್ಸಲಿ ಬೇಕಾದ್ರೆ ಹೇಳ್ತೀನಿ. ಸ್ಟಾಕ್ ಎಷ್ಟು 7500 ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಸನ್ರಿ ಡೆಪ್ಟರ್ಸ್, ಸನ್ರಿ ಡೆಪ್ಟರ್ಸ್. ಸೊ ಸನ್ರಿ ಡೆಪ್ಟರ್ಸ್ದು ವ್ಯಾಲ್ಯೂ ಇದು 21,500. ಓಕೆನಾ? ಸೊ ಈ 500 ಲೆಸ್ ಮಾಡಿ 21,000 ಹಾಕಿದ್ದಾರೆ. ಸೊ ಹೊರಗಿರೋ ಅಮೌಂಟ್ನ ತಗೋಬೇಕು, 21,500 ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪಿ ಡಿ ಡಿ ಅನ್ನೋದು ಒಂದು ಲಯಾಬಿಲಿಟಿ. ಸೊ ಅದನ್ನ ನಾವು ತಗೊಳ್ಳಲ್ಲ. ಫಿಕ್ಸೆಡ್ ಅಸೆಟ್ ಬಂದ್ಬಿಟ್ಟು ತಗೋತೀವಿ, ಯಾಕಂದರೆ ಅದೊಂದು ಅದನ್ನ ತಗೋಬೋದು. ಪಿ ಡಿ ಡಿ ಮತ್ತು ಕ್ಯಾಶ್ನ ತಗೊಳ್ಳಲ್ಲ ಅಷ್ಟೇ. ಓಕೆನಾ? ಸೊ ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಮಿಕ್ಕಿದೆಲ್ಲ ಅಸೆಟ್ ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಇದೆರಡು ಬಿಟ್ಟು ಏನೇ ಇರಲಿ, ಬಿಲ್ಡಿಂಗ್ ಇರಲಿ, ಮಿಷಿನರಿ ಇರಲಿ, ಇನ್ವೆಸ್ಟ್ಮೆಂಟ್ ಇರಲಿ, ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಏನಿರೋದು ಟ್ರಾನ್ಸ್ಫರ್ಸ್ ಆಫ್ ಲಯಾಬಿಲಿಟಿ ಅಲ್ವಾ? ಸೊ ಟ್ರಾನ್ಸ್ಫರ್ಸ್ ಆಫ್ ಲಯಾಬಿಲಿಟಿ, ಟ್ರಾನ್ಸ್ಫರ್ಸ್ ಆಫ್. ಸೊ ಲಯಾಬಿಲಿಟಿನ ನಾನು ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಲಯಾಬಿಲಿಟಿ ಈ ಕಡೆ ನೋಡಿ. ಸೊ ಲಯಾಬಿಲಿಟಿ ಏನೇನಿದೆ, ಸೊ ಈ ಕ್ಯಾಪಿಟಲ್ ಅನ್ನೋದು ಒಂದು ಲಯಾಬಿಲಿಟಿ ಅಲ್ಲ. ಸೊ ಇದು ಲಯಾಬಿಲಿಟಿ ಅಲ್ಲ, ಇದು ಕ್ಯಾಪಿಟಲ್ನ ಲಯಾಬಿಲಿಟಿ ಆಗಿ ಕನ್ಸಿಡರ್ ಮಾಡಬಾರ್ದು. ಆಮೇಲೆ ಸನ್ರಿ ಕ್ರೆಡಿಟರ್ಸು ಒಂದು ಲಯಾಬಿಲಿಟಿ. ಸೊ ಅದನ್ನ ತಗೋಬೇಕು. ಸನ್ರಿ ಕ್ರೆಡಿಟರ್ಸ್ ಎಷ್ಟಿದೆ, 48,000. ಬೈ ಹಾಕೋದು ಮರ್ತಿದ್ದೀನಿ, ನೀವು ಹಾಕ್ಕೊಳ್ಳಿ. ಇಲ್ಲೂ 2 ಹಾಕಬೇಕು. ಓಕೆನಾ? ಸೊ ರಿಸರ್ವ್ ಫಂಡ್ ಬಂದ್ಬಿಟ್ಟು, ರಿಸರ್ವ್ ಫಂಡು ಮತ್ತು ಪಿ ಎಂಡ್ ಎಲ್ ಬಂದ್ಬಿಟ್ಟು ನಾವು ರಿಯಲೈಸೇಷನ್ ಅಕೌಂಟಲ್ಲಿ ತಗೊಳ್ಳಲ್ಲ. ಅದನ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತಗೋತೀವಿ. ಯಾವ್ದ್ಯಾವುದು, ರಿಸರ್ವ್ ಫಂಡು ಮತ್ತು ಪಿ ಎಂಡ್ ಎಲ್ ಅಕೌಂಟ್. ನೆನಪಿರಲಿ, ರಿಸರ್ವ್ ಫಂಡು ಮತ್ತು ಪಿ ಎಂಡ್ ಎಲ್ ಅಕೌಂಟ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತಗೊತೀವಿ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಕ್ಯಾಶ್ ಎಟ್ ಬ್ಯಾಂಕು ಮತ್ತು ಪಿ ಡಿ ಡಿನ ನಾವು ಅಸೆಟ್ ಆಗಿ ಇದು ಕನ್ಸಿಡರ್ ಮಾಡಲ್ಲ. ಬಿಕಾಸ್ ಕ್ಯಾಶ್ ಎಟ್ ಬ್ಯಾಂಕ್ ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟಲ್ಲಿ ತಗೊತೀವಿ. ಆಮೇಲೆ ಪಿ ಡಿ ಡಿ ಅನ್ನೋದು ಒಂದು ಲಯಾಬಿಲಿಟಿ. ಸೊ ಲಯಾಬಿಲಿಟಿನ ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿರೋ ಅಸೆಟಲ್ಲಿರೋ ಪಿ ಡಿ ಡಿನ ಟ್ರಾನ್ಸ್ಫರ್ಸ್ ಆಫ್ ಲಯಾಬಿಲಿಟಿಯಲ್ಲಿ ಬರಿಬೇಕು ಬೈ ಪಿ ಡಿ ಡಿ. ಸೊ ಪಿ ಡಿ ಡಿ ವ್ಯಾಲ್ಯೂ ಎಷ್ಟಿದೆ, 500 ರೂಪೀಸ್ ಇದೆ. ಹಾಕ್ತೀನಿ ಅಷ್ಟೇ, ಇನ್ನೇನು ಇಲ್ಲ ಅಲ್ಲ. ಲಯಾಬಿಲಿಟಿ ಕೂಡ, ಬಿಲ್ಸ್ ಪೇಯಬಲ್ ಕೂಡ ಇಲ್ಲ. ಸೊ ಇವಾಗ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಅಸೆಟ್ಸ್ ಹೋಲ್ಡ್, ಥರ್ಡ್ ಒನ್ ಬಂದ್ಬಿಟ್ಟು. ಸೊ ಥರ್ಡ್ ಒನ್ ಏನು, ಅಸೆಟ್ ಸೋಲ್ಡ್. ಸೊ ಥರ್ಡ್ ಒನ್ ಮತ್ತು ಫೋರ್ತ್ ಒನ್ನಲ್ಲಿ ಏನು ಬರ್ದಿದ್ದೀನಿ ನಾನು, ಕೆಳಗೆ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರ್ದಿದ್ದೀನಿ. ಸೊ ಇಲ್ಲೂ ಹಂಗೆ ಬರಿಬೇಕು, ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಯಾವ್ದಾರ ಒಂದು ಬರೀರಿ, ಪರವಾಗಿಲ್ಲ. ಸೊ ಇಲ್ಲಿ ನಾನು ಬೈ ಅನ್ನೋದು ಇಲ್ಲಿ ಎಲ್ಲೂ ಹಾಕಿಲ್ಲ, ಇಲ್ಲಿ ಡೈರೆಕ್ಟಾಗಿ ಹಾಕಿದ್ದೀನಿ. ಸೊ ಇಲ್ಲಿ ಏನೇ ಒಂದು ಐಟಮ್ ತಗೋತೀವಲ್ಲ, ಸೊ ಅದೆಲ್ಲ ಇನ್ನರ್ ಕಾಲಮಲ್ಲಿ ಬರೆದು ಆ್ಯಡ್ ಮಾಡಿ ಔಟರ್ ಕಾಲಮಲ್ಲಿ ಹಾಕಬೇಕು. ಓಕೆನಾ? ಅದು ಈಸಿ ಆಗುತ್ತೆ ನಮಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡೋವಾಗ. ಇವಾಗ ಅಸೆಟ್ ಸೋಲ್ಡ್ ಅನ್ನೋದು ಎಲ್ಲಿರುತ್ತೆ ಅಂದರೆ ಹೇಳ್ತೀನಿ. ಸೊ ಇವಾಗ ಮತ್ತೆ ಇದನ್ನು ಇನ್ನೊಂದ್ಸಲಿ ರಿವಿಷನ್ ಮಾಡ್ತೀನಿ. ಫಸ್ಟ್ ಬಂದ್ಬಿಟ್ಟು ಟ್ರಾನ್ಸ್ಫರ್ಸ್ ಆಫ್ ಅಸೆಟ್. ಸೊ ಈ ಟ್ರಾನ್ಸ್ಫರ್ಸ್ ಆಫ್ ಅಸೆಟ್ಟು ನಾವು ಎಲ್ಲಿ ನೋಡ್ಕೊಂಡು ಮಾಡ್ತೀವಿ ಅಂದರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ನೋಡ್ಕೊಂಡು ಮಾಡ್ತೀವಿ. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಏನೇನು ಅಸೆಟ್ಸ್ ಇದೋ ಅದನ್ನೆಲ್ಲ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಯಾವುದು, ವಿತೌಟ್ ಕ್ಯಾಶ್ ಬ್ಯಾಂಕ್ ಅಕೌಂಟ್ ಮತ್ತು ಪಿ ಡಿ ಡಿ ಇದೆರಡನ್ನ ಬಿಟ್ಟು ಮಿಕ್ಕಿದೆಲ್ಲನೂ ಟ್ರಾನ್ಸ್ಫರ್ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಟ್ರಾನ್ಸ್ಫರ್ಸ್ ಆಫ್ ಲಯಾಬಿಲಿಟಿ. ಸೊ ಟ್ರಾನ್ಸ್ಫರ್ಸ್ ಆಫ್ ಲಯಾಬಿಲಿಟಿ ಬಂದ್ಬಿಟ್ಟು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಲಯಾಬಿಲಿಟಿ ಸೈಡಲ್ಲಿರೋ ಎಲ್ಲ ಲಯಾಬಿಲಿಟಿನೂ ಟ್ರಾನ್ಸ್ಫರ್ ಮಾಡಬೇಕು. ಕ್ಯಾಪಿಟಲ್ಸ್ನ ಟ್ರಾನ್ಸ್ಫರ್ ಮಾಡಬಾರ್ದು. ಆಮೇಲೆ ಒಂದು ವೇಳೆ
ಸುಪ್ರಿಯಾದು ಮತ್ತು ಮೋನಿಕಾದು ಲೋನ್ ಏನಾರೇ ಇದ್ದರೆ, ಸುಪ್ರಿಯಾಸ್ ಲೋನ್ ಮೋನಿಕಾಸ್ ಲೋನ್ ಇದ್ದರೆ ಅದನ್ನು ನಾವು ಲಯಬಿಲಿಟಿಯಾಗಿ ಕನ್ಸಿಡರ್ ಮಾಡಲ್ಲ. ಓಕೆನಾ. ಸೊ ಇದು ಬಂದ್ಬಿಟ್ಟು ಅವರೇ ಪಾರ್ಟ್ನರ್ ಆಗಿರ್ತಾರೆ, ಅವ್ರದ್ದೇ ನಾವು ಲೋನ್ನ ಲಯಬಿಲಿಟಿಯಾಗಿ ಕನ್ಸಿಡರ್ ಮಾಡಲ್ಲ. ಒಂದು ವೇಳೆ ಇಲ್ಲಿ ಬಂದ್ಬಿಟ್ಟು ಕಾವ್ಯಾಸ್ ಲೋನ್ ಅಂತ ಇದ್ದರೆ, ಕಾವ್ಯ ಅನ್ನೋಳು ಈ ಫರ್ಮ್ಗೆ ಪಾರ್ಟ್ನರ್ ಅಲ್ಲ ಇವಾಗ. ಓಕೆನಾ. ಸೊ ಅವಳ ಹತ್ರ ಇವರು ಸಾಲ ಮಾಡಿದ್ದಾರೆ, ಲೋನ್ ತಗೊಂಡಿದ್ದಾರೆ ಅಂದರೆ ಅದು ಲಯಬಿಲಿಟಿ ಅಲ್ವಾ. ಸೊ ಅವಾಗ ಕಾವ್ಯ ಲೋನ್ ಅಂತ ತಗೋತಾ ಇದ್ವಿ. ಆದರೆ ಸುಪ್ರಿಯಾದು ಮೋನಿಕಾದ ಲೋನ್ ಇದ್ದರೆ ಅದನ್ನ ಬ್ಯಾಂಕ್ ಅಕೌಂಟಲ್ಲಿ ತಗೋತಾ ಇದ್ವಿ, ಅಪೋಸಿಟ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಡೆಬಿಟ್ ಸೈಡ್ ಇದೆ, ಅಲ್ಲಿ ಕ್ರೆಡಿಟ್ ಸೈಡ್ ಮಾಡ್ತಿದ್ವಿ. ಅರ್ಥ ಆಗಿದೆ ಅಲ್ಲ ಇವಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಸೆಟ್ ಸೋಲ್ಡ್, ಥರ್ಡ್ ಒನ್. ಸೊ ಅಸೆಟ್ ಸೋಲ್ಡ್ ಎಲ್ಲಿರುತ್ತೆ ಅಂದರೆ ಈ ಅಡ್ಜಸ್ಟ್ಮೆಂಟಲ್ಲಿ ಇರುತ್ತೆ. ಓಕೆನಾ. ಸೊ ಇಲ್ಲಿ ಬಂದ್ಬಿಟ್ಟು ಅಡ್ಜಸ್ಟ್ಮೆಂಟ್ ಫಸ್ಟ್ ಅಲ್ಲಿ ನೋಡಿ, ಡೆಪ್ಟಾರ್ಸ್ ರಿಯಲೈಸ್ಡ್ ಅಟ್ ಅ ಡಿಸ್ಕೌಂಟ್ ಆಫ್ 5% ಅಂತೆ. ಸೊ ಡೆಪ್ಟಾರ್ಸ್ ಅಂತ ಬರಿತೀನಿ. ಸೊ ಡೆಪ್ಟಾರ್ಸ್ ವ್ಯಾಲ್ಯೂ ಎಷ್ಟಿದೆ, 21,500. 21,500 ಇಲ್ಲಿ ರಾಂಗ್ ಮಾಡಿದ್ದೀನಿ, 21,500. ಓಕೆನಾ. ಈ ಸಾರಿ ಇದು 48,000 ಕರೆಕ್ಟ್. ನಾನು 48,000 ಅದು, ಸಾರಿ. ಇವಾಗ 21,500 ಇರೋದು ಡೆಪ್ಟಾರ್ಸ್ -5% ಅಲ್ವಾ. ಕ್ವಶನ್ ಅಲ್ಲಿ ಏನು ಹೇಳಿದ್ದಾರೆ, ಡೆಪ್ಟರ್ಸ್ ರಿಯಲೈಸ್ಡ್ ಅಟ್ ಅ ಡಿಸ್ಕೌಂಟ್ ಆಫ್ 5%. ನಾನು ಆಲ್ರೆಡಿ ಹೇಳಿದ್ದೀನಿ ಡಿಸ್ಕೌಂಟ್ ಅಂದರೆ ಮೈನಸ್ ಮಾಡಬೇಕು. ಸೊ -5% ಡೈರೆಕ್ಟಾಗಿ ಈ ಥರ ಬರ್ಕೊಳ್ಳಿ. ಸೊ -5% ಮಾಡಿ, ಅವಾಗ ಕರೆಕ್ಟಾಗಿರೋ ವ್ಯಾಲ್ಯೂ ಬರುತ್ತೆ. 21,500 -5% ಮಾಡಿದಾಗ ನಮಗೆ 20,425 ರೂಪೀಸ್ ಬಂತು. ಸೊ 20,425 ರೂಪೀಸ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸ್ಟಾಕ್ ರಿಯಲೈಸ್ಡ್ ಅಟ್ ₹7,000. ಸೊ ಸ್ಟಾಕ್ ಬಂದ್ಬಿಟ್ಟು ರಿಯಲೈಸ್ಡ್ ಆಗಿದೆ 7,000ಗೆ. ಸೊ ಸ್ಟಾಕ್ ಈಸ್ ಈಕ್ವಲ್ ಸ್ಟಾಕ್ 7,000. ಆಮೇಲೆ ಇರೋದು ಫಿಕ್ಸೆಡ್ ಅಸೆಟ್ ರಿಯಲೈಸ್ ಅಟ್ 42,000. ಸೊ ಫಿಕ್ಸೆಡ್ ಅಸೆಟ್ ಇಷ್ಟು 42,000. ನೆಕ್ಸ್ಟ್ ಇರೋದು ರಿಯಲೈಸೇಷನ್ ಎಕ್ಸ್ಪೆನ್ಸ್. ಇದು ಬಂದ್ಬಿಟ್ಟು 7th ಎಂಟ್ರಿ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿದೆ ನೋಡಿ, ರಿಯಲೈಸೇಷನ್ ಎಕ್ಸ್ಪೆನ್ಸ್ 7th ಎಂಟ್ರಿ. ಸೊ ಆಮೇಲೆ ಕ್ರೆಡಿಟರ್ಸ್ ಆರ್ ಪೇಡ್ ಇನ್ ಫುಲ್. ಸೊ ಕ್ರೆಡಿಟರ್ಸ್ ಅನ್ನೋದು ಒಂದು ಲಯಬಿಲಿಟಿ. ಸೊ ಲಯಬಿಲಿಟಿ ಪೇಡ್ ಅಲ್ಲಿ ಬರುತ್ತೆ, ಅದು ಲಯಬಿಲಿಟೀಸ್ ಪೇಡ್ 4th ಒನ್. ಇವಾಗ ಅರ್ಥ ಆಗಿದೆ ಅಲ್ಲ. ಸೊ ಇನ್ನೊಂದು ಹೇಳ್ತೀನಿ ನೋಡಿ, ಇಲ್ಲಿರೋ ಅಸೆಟ್ಸ್ ಫಸ್ಟ್ ಅಲ್ಲೇ ಟ್ರಾನ್ಸ್ಫರ್ಸ್ ಆಫ್ ಅಸೆಟ್ ಮಾಡಿದೀವಲ್ಲ, ಇಲ್ಲಿರೋ ಅಷ್ಟು ಅಸೆಟ್ಸ್ ಇಲ್ಲಿ ಏನಾರ ಇದೆಯಾ ಅಂತ ನೋಡಬೇಕು. ಒಂದು ವೇಳೆ ಏನಾರ ಮಿಸ್ ಆಗಿದ್ರೆ ಅದು ಏನಾರ ಯಾರು ಟೇಕನ್ ಓವರ್ ಮಾಡಿದಾರ, ಮಿಸ್ ಆಗಿರೋ ಅಸೆಟ್ನ ಅಂತ ಟೇಕನ್ ಓವರ್ ಮಾಡಿದಾರ ಅಂತ ನೋಡಬೇಕು. ಅಲ್ಲೋರು ಟೇಕನ್ ಓವರ್ ಮಾಡಿಲ್ಲ ಅಂದರೆ ಅವಾಗ ಏನು ಬುಕ್ ವ್ಯಾಲ್ಯೂ ಇದೆ ಅದನ್ನೇ ಕನ್ಸಿಡರ್ ಮಾಡಬೇಕು. ಅರ್ಥ ಆಗ್ತಿದೆ ಅಲ್ಲ. ಸೊ ಏನು ಫಸ್ಟ್ ಟ್ರಾನ್ಸ್ಫರ್ಸ್ ಆಫ್ ಅಸೆಟ್ ಅಲ್ಲಿರೋ ಎಲ್ಲ ಅಸೆಟ್ಟು ಇಲ್ಲಿ ಇದೆ ಅಂತ ನೋಡಬೇಕು. ಒಂದು ವೇಳೆ ಯಾವುದಾದ್ರೆ, ಸೊ ಇವಾಗ ಸುಮ್ಮನೆ ಇಲ್ಲಿ ಬಿಲ್ಡಿಂಗ್ ಇತ್ತು ಅನ್ಕೊಳ್ಳಿ, ಇಲ್ಲಿ ಬಿಲ್ಡಿಂಗ್ ಬಂದಿಲ್ಲ. ಸೊ ಬಿಲ್ಡಿಂಗ್ ಇಲ್ಲಿ ಏನಾರು ಯಾರು ಟೇಕನ್ ಓವರ್ ಮಾಡಿದಾರ ಅಂತ ನೋಡಬೇಕು. ಸೊ ಸುಪ್ರಿಯಾ ಟೇಕನ್ ಓವರ್ ಬೈ ದ ಬಿಲ್ಡಿಂಗ್ ಅಂತ ಏನಾರು ಕೊಟ್ಟಿದಾರಾ, ಇಲ್ಲ ಮೋನಿಕಾ ಟೇಕನ್ ಓವರ್ ಬೈ ದ ಬಿಲ್ಡಿಂಗ್ ಅಂತ ಏನಾರು ಕೊಟ್ಟಿದಾರ ಅಂತ ನೋಡ್ಬೇಕು. ಹಂಗೇನಾರು ಕೊಟ್ಟಿಲ್ಲ ಅಂದ್ರೆ ಅದು ಮಿಸ್ಸಿಂಗ್ ಐಟಮ್ಸ್ ಅಂತ ಕನ್ಸಿಡರ್ ಮಾಡಿ ಸೊ ಬಿಲ್ಡಿಂಗ್ ಅಂತ ಹೇಳಿ ಇಲ್ಲೇ ತಗೋತಾ ಇದ್ದೆ. ಅರ್ಥ ಆಗಿದೆ ಅಲ್ಲ. ಮಿಸ್ಸಿಂಗ್ ಐಟಮ್ಸ್ ಏನಾರು ಇದ್ರೆ ಅದನ್ನ ಇಲ್ಲಿ ತಗೋಬೇಕು. ಸೊ ಅದೇ ಬುಕ್ ವ್ಯಾಲ್ಯೂ ಜೊತೆಗೆ ತಗೋಬೇಕು. ಸೊ ಇವಾಗ ಇರೋದು 3 ಅಸೆಟ್, ಆ 3 ಅಸೆಟ್ ಇಲ್ಲಿ ಬಂದಿದೆ ಅಂದ್ರೆ 5th ಎಂಟ್ರಿಲಿ ಏನು ಇರಲ್ಲ, ಟೇಕನ್ ಓವರ್ ಯಾರು ಮಾಡಿಲ್ಲ ಅಂತ ಅರ್ಥ. ಸೊ ಇವಾಗ ಇದನ್ನೆಲ್ಲ ಆ್ಯಡ್ ಮಾಡಿ ಹಾಕ್ತೀನಿ. ಸೊ ಡೆಪ್ಟರ್ಸ್ ಬಂದ್ಬಿಟ್ಟು 20,425 ಪ್ಲಸ್ 7,000 ಸ್ಟಾಕ್ ಪ್ಲಸ್ 42,000. ಸೊ ಟೋಟಲ್ ಮಾಡಿದಾಗ ನನಗೆ 69,425 ರೂಪೀಸ್ ಬಂತು. ನೆಕ್ಸ್ಟ್ ಬರೋದು ಸೆಕೆಂಡ್, ಆಮೇಲೆ 4th ಒಂದು ನೋಡಿ, ಲಯಬಿಲಿಟೀಸ್ ಪೇಡ್ ಟು ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಅಂತ ಬರೀಬೇಕು. 4th one ಲಯಬಿಲಿಟೀಸ್ ಪೇಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಫಸ್ಟ್ ಇಲ್ಲಿ ನೋಡಿ ಲಯಬಿಲಿಟಿ ಏನೇನಿದೆ ಅಂತ, ಸನ್ರಿ ಡೆಪ್ಟರ್ಸ್, ಸನ್ರಿ ಕ್ರೆಡಿಟರ್ಸ್ ಇದೆ ಮತ್ತು PDD ಇದೆ. ಸೊ PDDನ ನಾವು ಒಂದೇ ಸಲ ತಗೋತೀವಿ, ಟ್ರಾನ್ಸ್ಫರ್ಸ್ ಆಫ್ ಲಯಬಿಲಿಟಿ ಇಲ್ಲಿರೋ PDDನ ಇಲ್ಲಿ ಮಾತ್ರ ತಗೋತೀವಿ. ಮತ್ತೆ ಅದನ್ನ ಲಯಬಿಲಿಟಿ ಪೇಡ್ ಅಲ್ಲಿ ನಾವು ತಗೊಳ್ಳಲ್ಲ, ಬಿಕಾಸ್ ಅದೊಂದು ಲಯಬಿಲಿಟಿ. ಅದು ಬಂದು ನಮ್ಮ ಇವಾಗ PDD ಅಂದರೆ ಏನು ಗೊತ್ತಾ, ನಂದು ಫಾರ್ಮ್ ಇದೆ, ಓಕೆನಾ. ಸೊ ನನ್ನ ಫಾರ್ಮ್ ಇಂದ ಯಾರೋ ಒಬ್ರು ನನ್ನ ಹತ್ರ ಇಂದ ಏನೋ ಪರ್ಚೇಸ್ ಮಾಡಿದ್ದಾರೆ. ಅದ್ರಲ್ಲಿ ಅವರು 10,000ಗೆ ಪರ್ಚೇಸ್ ಮಾಡಿಬಿಟ್ಟು ನಾನು ಜಸ್ಟ್ 9,000 ಕೊಡೋದು, 1,000 ರೂಪೀಸ್ ಕೊಡಲ್ಲ
ನಿನಗೆ ಅಂತ ಹೇಳ್ತಾರಲ್ಲ, ಸೊ ಅವಾಗ ಅದು ನನಗೆ ಲಯಬಿಲಿಟಿ ಆಯಿತು, ಅದನ್ನ ಇಲ್ಲಿ ಮಾತ್ರ ತೋರಿಸ್ಬೇಕು, ಅದನ್ನ ಅವರು ಪೇ ಮಾಡಲ್ಲ ನಾವು. ಸೊ ನಮಗಾಗಿರೋ ನಷ್ಟನ ತೋರಿಸ್ತಾ ಇದ್ದೀವಿ ಹೊರತು ಇಲ್ಲಿ ನಾವೇನು ಪೇ ಮಾಡಲ್ಲ. ಸೊ PDDನ ಒಂದೇ ಇಲ್ಲೇ ಮಾತ್ರ ತಗೋಬೇಕು, 4th ಎಂಟ್ರಿಯಲ್ಲಿ PDDನ ತಗೋಬಾರ್ದು. ಮಿಕ್ಕಿದೇನಿದೆ ಲಯಬಿಲಿಟೀಸ್ ಅಂದರೆ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್ ಆ ಥರ ಏನಾರು ಇದ್ರೆ ಅದನ್ನ ತಗೋಬೇಕು. ಜಸ್ಟ್ PDDನ ಒಂದೇ ಸಲ ತಗೋಬೇಕು, ಇನ್ನೊಂದ್ಸಲ ಅದನ್ನ ರಿಪೀಟ್ ಮಾಡಬಾರ್ದು. ಇವಾಗ ಅರ್ಥ ಆಗಿದೆ ಅಲ್ಲ. ನೆಕ್ಸ್ಟ್ ಕ್ರೆಡಿಟರ್ಸ್ ಆರ್ ಪೇಡ್ ಇನ್ ಫುಲ್ ಅಂತ ಇಲ್ಲೇ ಕೊಟ್ಟಿದ್ದಾರೆ. ಸೊ ಅದನ್ನ ಪೇಡ್ ಇನ್ ಫುಲ್ ಆಗಿ ಇಲ್ಲಿ ಏನು ಅಮೌಂಟ್ ಇದೆಯೋ ಅದೇ ಅಮೌಂಟ್ಗೆ ಅವ್ರು ಪೇ ಮಾಡಿದಾರಂತೆ. ಸೊ ಕ್ರೆಡಿಟರ್ಸ್ 48,000 ಇನ್ನರ್ ಕಾಲಮಲ್ಲಿ ಬರಿತೀನಿ, ಇಲ್ಲಿರೋದು ಒಂದೇ ಐಟಮ್. ಸೊ ಡೈರೆಕ್ಟಾಗಿ 48,000 ಹಾಗೆ ಬರಿತೀನಿ. ಒಂದು ವೇಳೆ ಬೇರೆ ಏನಾರು ಐಟಮ್ ಇದ್ರೆ ಆ್ಯಡ್ ಮಾಡ್ಬೋದಾಗಿತ್ತು. ಸೊ ಇನ್ನೊಂದು 4-5 ಪ್ರಾಬ್ಲಮ್ ಮಾಡ್ತೀವಲ್ಲ, ಸೊ ಅದ್ರಲ್ಲಿ ನೋಡೋಣ ಏನೇನು ಡಿಫ್ರೆನ್ಸ್ ಇರುತ್ತೆ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಅಸೆಟ್ ಟೇಕನ್ ಓವರ್ ಬೈ ದ ಪಾರ್ಟ್ನರ್. ಸೊ 5th ಎಂಟ್ರಿ ಆ ಕಡೆ ಬರುತ್ತೆ ಕ್ರೆಡಿಟ್ ಸೈಡಲ್ಲಿ. ಇದು ಬಂದ್ಬಿಟ್ಟು ಅಸೆಟ್ ಟೇಕನ್ ಓವರ್ ಬೈ ದ ಪಾರ್ಟ್ನರ್. ಇಲ್ಲಿರೋ ಅಷ್ಟು ಅಸೆಟ್ ಇಲ್ಲಿ ಬಂದಿದೆ ಅಂದರೆ ಇಲ್ಲಿರೋ ಟೇಕನ್ ಓವರ್ ಮಾಡಿರ್ತಾರ. ಇರೋದೇ 3 ಅಸೆಟ್ಟು. ಸೊ ಆ 3 ಅಸೆಟ್ಟು ಆಲ್ರೆಡಿ ಸೋಲ್ಡ್ ಆಗಿಬಿಟ್ಟಿದೆ, ಮಿಕ್ಕಿದ್ದು ಯಾರು ಟೇಕನ್ ಓವರ್ ಮಾಡಿಲ್ಲಲ್ಲ. ಸೊ ಅದಕ್ಕೆ ಇಲ್ಲಿ ಡ್ಯಾಶ್ ಹಾಕಿ, ಸೊ ಏನೂ ಇಲ್ಲ ಅಂತ ಅರ್ಥ. ಆಮೇಲೆ 6th ಎಂಟ್ರಿ ಲಯಬಿಲಿಟೀಸ್ ಟೇಕನ್ ಓವರು, ಅದೂ ಏನೂ ಇಲ್ಲ, ಯಾಕಂದ್ರೆ ಇರೋದೇ ಒಂದೇ ಲಯಬಿಲಿಟಿ, ಅದನ್ನು ನಾವು ಪೇ ಮಾಡಿಬಿಟ್ಟಿದ್ದೀವಿ. ಸೊ ಲಯಬಿಲಿಟಿ ಟೇಕನ್ ಓವರ್ ಬೈ ದ ಪಾರ್ಟ್ನರ್. ಸೊ ಇದು ಡ್ಯಾಶ್ ಹಾಕಿ. ನೆಕ್ಸ್ಟ್ ಬಂದ್ಬಿಟ್ಟು 7th ಎಂಟ್ರಿ ಆ ಕಡೆ ಬರುತ್ತೆ ಡೆಬಿಟ್ ಸೈಡಲ್ಲಿ ಬರುತ್ತೆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಸೊ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಎಷ್ಟು 1,500. ರಿಯಲೈಸರ್ ಎಕ್ಸ್ಪೆನ್ಸಸ್ ಯಾವಾಗಲೂ ಈ ಕಡೆನೇ ಬರುತ್ತೆ. ಸೊ ಈ ಫಾರ್ವರ್ಡ್ ಪ್ರಕಾರ ಹೋಗಬೇಕು ನಾವು. ಸೊ ಎಷ್ಟು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ 1,500 ರೂಪೀಸ್ ಇದೆ. ನೆಕ್ಸ್ಟ್ ಇರೋದು ಇದು 7th ಎಂಟ್ರಿವರೆಗೂ ಆಗಿದ ತಕ್ಷಣ 2 ಕಡೆನೂ ಟೋಟಲ್ ಮಾಡಿ. ಸೊ ಯಾವ ಕಡೆ ಜಾಸ್ತಿ ಇದೆ ಅಂತ ನೋಡಿ. ಸೊ ನಾನು ಅನ್ಸುತ್ತೆ ಕ್ರೆಡಿಟ್ ಸೈಡ್ ಯಾವಾಗಲೂ ಜಾಸ್ತಿ ಬರುತ್ತೆ. ಸೊ ಇವಾಗಲೂ ನಾನು ಕ್ರೆಡಿಟ್ ಸೈಡ್ ಫಸ್ಟ್ ಮಾಡ್ತೀನಿ. 48,000 ಪ್ಲಸ್ 500 ಪ್ಲಸ್ 69,425 ಮಾಡಿದಾಗ 1,17,925 ರೂಪೀಸ್ ಬಂತು. ಸೊ 1,17,925 ರೂಪೀಸ್ ಮೈನಸ್ ಡೆಬಿಟ್ ಸೈಡ್ ಇರೋ ಅಮೌಂಟು 7,500 ಮೈನಸ್ 21,500 ಮೈನಸ್ 36,500 ಮೈನಸ್ 48,000 ಮೈನಸ್ 1,500 ಮಾಡಿದಾಗ 2,925 ರೂಪೀಸ್ ಬಂತು. ಸೊ ಇದೇನು ಬಂದಿದೆ ಅಲ್ಲ, ಈ ಕಡೆ ಬಂದರೆ ಏನು, ಸೊ ಇಲ್ಲಿ ನೋಡಿ, ಸೊ ಫಾರ್ಮೆಟ್ ನೋಡಿ, ಈ ಕಡೆ ಬಂದರೆ ಪ್ರಾಫಿಟ್ 8,1, ಅದೇ ಈ ಕಡೆ ಬಂದರೆ ಲಾಸ್ ಅಲ್ವಾ. ಸೊ ನನಗೆ ಬಂದಿರೋದು ಡೆಬಿಟ್ ಸೈಡ್. ಸೊ ಅಂದರೆ ಪ್ರಾಫಿಟ್ 8,1 ಅಂತ ಹಾಕಿ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಕ್ಲೀನಾಗಿ ಬರೀತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಇಲ್ಲಿ ಬರೆಯೋಕ್ಕಾಗಲ್ಲ ಈ ವಿಡಿಯೋಸ್ ಮಾಡಿಕೊಂಡೆ. ಸುಪ್ರಿಯಾ ಮತ್ತು ಮೋನಿಕಾಗೂ ಶೇರ್ ಮಾಡಬೇಕು, ಓಕೆನಾ. ಸೊ ಸುಪ್ರಿಯಾದು ಮೋನಿಕಾದು ಓಲ್ಡ್ ರೇಷಿಯೋ ಎಲ್ಲಿದೆ 3:2. ಈ 2,925 ಇನ್ 3:2 ಅಲ್ಲಿ ಶೇರ್ ಮಾಡಬೇಕು. ಹೆಂಗೆ 2,925 ಇಂಟು ಈ 3:2ನ ಸುಮ್ಮನೆ ಇಲ್ಲಿ ಬರ್ಕೋತೀನಿ ನಿಮಗೆ ಹೇಳ್ಕೊಡೋಕ್ಕೆ. ಸೊ ಫಸ್ಟ್ ಸುಪ್ರಿಯಾದ ಎಲ್ಲಪ್ಪ, ಸುಪ್ರಿಯಾದ ಬಂದ್ಬಿಟ್ಟು 3 ಮತ್ತೆ ಸುಪ್ರಿಯಾದ ಮೋನಿಕಾದ ಆ್ಯಡ್ ಮಾಡಿ ಹಾಕೋದು ಕೆಳಗೆ, ಓಕೆನಾ. ಅರ್ಥ ಆಯ್ತಲ್ಲ. 2,000 ಇದೇ ಥರ ಸುಪ್ರಿಯಾಗೂ ಮಾಡಿ. ಸೊ ಮೋನಿಕಾದ ಬಂದ್ಬಿಟ್ಟು 2, ಸುಪ್ರಿಯಾದ ಮತ್ತು ಮೋನಿಕಾದ ಆ್ಯಡ್ ಮಾಡಿ ಕೆಳಗೆ ಹಾಕ್ಕೊಳ್ಳಿ. ಇಂಟು 3/5 ಮಾಡಿದಾಗ ನಮ್ಗೆ ಬಂದಿರೋ ಅಮೌಂಟು 1,555. ಆಮೇಲೆ 2,925 ಇಂಟು 2 ಡಿವೈಡೆಡ್ ಬೈ 5 ಮಾಡಿದಾಗ 1,170 ರೂಪೀಸ್. ಸೊ ಅರ್ಥ ಆಯ್ತಲ್ಲ ನಾನು ಮಾಡಿ ಇವಾಗ. ಸೊ ಏನಾರ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹೇಳಿ. ಸೊ ಇದು ಬಂದುಬಿಟ್ಟು ಇಲ್ಲಿ ಬರುತ್ತೆ, 2 ಈಕ್ವಲ್ ಲೈನಲ್ಲಿ ಹಾಕಿ, ಓಕೆನಾ. ಸೊ ಇಷ್ಟೇ ರಿಯಲೈಸೇಷನ್ ಅಕೌಂಟ್. ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡೋಣ ಇವಾಗ.
ಸೊ ಇವಾಗ ಬಂದ್ಬಿಟ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸ್ಟಾರ್ಟ್ ಮಾಡೋಣ. ಯಾವಾಗಲೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದಿದ ತಕ್ಷಣನೇ ಯಾವುದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗಿರಲಿ, ರಿಯಲೈಸೇಷನ್ ಅಕೌಂಟ್ ಆಗಿರಲಿ, ಏನೇ ಒಂದು ಆಗಿರಲಿ, ಸೊ ಫಸ್ಟ್ ಐಟಮ್ ಬರೋದು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಓಕೆನಾ. ಸೊ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದ್ರೆ ಕ್ಯಾಪಿಟಲ್ಸ್ ಯಾರು ಪಾರ್ಟ್ನರ್ ಆಗಿರ್ತಾರೋ ಅವ್ರದ್ದು ಕ್ಯಾಪಿಟಲ್ನ ನಾವು ಶೇರ್ ಮಾಡ್ತೀವಿ. ಆಮೇಲೆ ಬಂದ್ಬಿಟ್ಟು ಜನರಲ್ ರಿಸರ್ವ್ ಅವ್ರ ರಿಸರ್ವ್ ಫಂಡ್ನ ನೋಡ್ತೀವಿ. ಇದ್ರೆ ಅವ್ರದ್ದು ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ಅದ್ರ ಮುಖಾಂತರ ಅವ್ರಿಬ್ರಿಗೂ ಶೇರ್ ಮಾಡ್ತೀವಿ. ಆಮೇಲೆ P&L ಅಕೌಂಟ್ ಇದೆಯಾ ಅಂತ ನೋಡಬೇಕು, ಇದ್ರೆ ಅದನ್ನ ಅಪೋಸಿಟ್ ಮಾಡಬೇಕು. ಸೊ ಇದನ್ನ ಮರಿಲೇಬಾರ್ದು ಯಾವಾಗಲೂ, ಈ 3 ಐಟಮ್ಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ. ಓಕೆನಾ. ಸೊ ಅರ್ಥ ಆಗಿದೆ ಅಲ್ವಾ ಇವಾಗ? ಸೊ ಫಸ್ಟ್ ಐಟಮ್ ಏನು? ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಸುಪ್ರಿಯಾದು ಮತ್ತೆ ಮೋನಿಕಾದು ಕ್ಯಾಪಿಟಲ್ ಇಲ್ಲಿ ಕೊಟ್ಟಿದ್ದಾರೆ. ಸುಪ್ರಿಯಾಗ್ ಬಂದ್ಬಿಟ್ಟು 32,500, 11,500 ಬಂದ್ಬಿಟ್ಟು ಮೋನಿಕಾದಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರಿಸರ್ವ್ ಫಂಡ್ ಅವ್ರ ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ ಅಂತ ನೋಡಿ. ಸೊ ಇಲ್ಲಿ ಬಂದ್ಬಿಟ್ಟು ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಇಲ್ಲಿ ಹಾಕ್ತೀನಿ ಬೈ ರಿಸರ್ವ್ ಫಂಡ್. ಸೊ ರಿಸರ್ವ್ ಫಂಡ್ ವ್ಯಾಲ್ಯೂ ಎಷ್ಟಿದೆ? 13,500 ಅಲ್ವಾ? 13,500 in 3:2. ಸೊ ಪದೇ ಪದೇ ಇಂಟು 3/5 ಇಂಟು 2/5 ಮಾಡೋದೇನು ಬೇಕಾಗಿಲ್ಲ. ಇನ್ 3:2 ಅಂತ ಬರೆದು ನಾವು ನಮ್ಮ ಪ್ರಕಾರ ಇಲ್ಲಿ ಮಾಡ್ಕೋಬೋದು. ಇಂಟು 3/5 ಮಾಡಿದ್ರೆ ಸುಪ್ರಿಯಾದ್ ಬಂತು 8,100 rupees. ಆಮೇಲೆ 13,500 ಇಂಟು 2/5 ಮಾಡಿದ್ರೆ 5,400 ಬಂತು. ಒಂದು ನಿಮಿಷ, ಇದೇನು 5,400 ಬಂತಾ? ನೆಕ್ಸ್ಟ್ ಬಂದ್ಬಿಟ್ಟು P&L ಅಕೌಂಟ್ ಇದೆಯಾ ಅಂತ ನೋಡಿ. ಇಲ್ಲ. ಸೊ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಇದ್ರೆ ಟ್ರಾನ್ಸ್ಫರ್ ಮಾಡಿ ಆಪೋಸಿಟಲ್ಲಿ. ಸೊ ನೆಕ್ಸ್ಟ್ ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಈ 3 ಐಟಮ್ಸ್ ಆಗಿದ ತಕ್ಷಣ ಈ ನಂಬರ್ ನೋಡ್ಕೊಳ್ಳಿ 5, 6, 8. ಸೊ 5 ಏನು? ಸೊ ಅಸೆಟ್ ಟೇಕನ್ ಓವರ್ ಬ್ಲ್ಯಾಂಕ್ ಇದೆ. ಸೊ ಇಲ್ಲಿ ನಾನು ಖಾಲಿ ಬಿಟ್ಟಿದ್ದೀನಿ. ಸೊ ಇದೂ ಇಲ್ಲ. ಸೊ ಒಂದು ವೇಳೆ ಇದ್ದಿದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ಇದ್ರೆ ಇಲ್ಲಿ ಡೆಬಿಟ್ ಸೈಡ್ ಆಗುತ್ತೆ. ಸೊ ಇದು ಇಲ್ಲ. ಸೊ ಇದರಲ್ಲೂ ಇದು ಡೆಬಿಟ್ ಸೈಡ್ ಇದೆ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಆಗ್ತಿತ್ತು. ಸೊ ಯಾರು ಟೇಕನ್ ಓವರ್ ಮಾಡಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು 8th one. ಇದು 8th one ನಾವು ಬೈ ರಿಯಲೈಸೇಷನ್ ಅಕೌಂಟ್ ಅಂತ ಇಲ್ಲಿ ನೋಡಿ. ಇಲ್ಲಿ ಬಂದ್ಬಿಟ್ಟು ಡೆಬಿಟ್ ಸೈಡ್ ಇದೆ. ಸೊ ಅಲ್ಲಿಗೆ ಇದು ಕ್ರೆಡಿಟ್ ಸೈಡ್ ಆಗುತ್ತೆ. ಬೈ ರಿಯಲೈಸೇಷನ್ ಅಕೌಂಟ್. ಸೊ ಸುಪ್ರಿಯಾದೆಷ್ಟು? 1755, 1170 ಬಂದ್ಬಿಟ್ಟು ಮೋನಿಕಾದಾಗಿರುತ್ತೆ. ಸೊ ಆಯ್ತಾ. 5, 6, 8 ನೋಡಿದ್ವಿ. ಆಗಿದ ತಕ್ಷಣನೇ ಟೋಟಲ್ ಮಾಡಿ. ಸೊ ಈ ಕಡೆ ಮತ್ತೆ ಈ ಕಡೆ ಟೋಟಲ್ ಮಾಡಿ, ಈ ಕಡೆ ಹಾಕೋದ್ನ ಟು ಬ್ಯಾಂಕ್ ಅಕೌಂಟ್ ಅಂತ ಹಾಕ್ತೀವಿ. ಯಾಕೆಂದ್ರೆ ಸೊ ಇವಾಗ ಬಂದ್ಬಿಟ್ಟು ಫಾರ್ಮ್ ಕ್ಲೋಸ್ ಮಾಡ್ತಾ ಇದೀವಿ. ಸೊ ಇನ್ನು ಮುಂದೆ ಅದು ಕಂಟಿನ್ಯೂ ಆಗಲ್ಲ. ಸೊ ಕಂಟಿನ್ಯೂ ಆಗಂಗಿದ್ರೆ ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಮಾಡ್ತಿದ್ವಿ. ಸೊ ಇಲ್ಲಿ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ನಾನು ಮೋನಿಕಾ ಟೋಟಲ್ ಮಾಡಿದೆ, ನನಗೆ 42,355 rupees ಬಂತು. ಆಮೇಲೆ ಸಾರಿ ಸುಪ್ರಿಯಾದೋದು. ಮೋನಿಕಾದ್ ಬಂದ್ಬಿಟ್ಟು 18,070 rupees ಬಂತು. ಸೊ ಅದನ್ನ ಈ ಕಡೆ ಬರೆದಿದ್ದೀನಿ. ಅದನ್ನ ಅದೇನಾದ್ರು ಇದ್ದಿದ್ರೆ ಲೆಸ್ ಮಾಡಿ ಆಗ್ತಿದೆ. ಸೊ ಏನು ಇಲ್ಲ ಅನ್ನೋದೊಂದೇ ಕಾರಣಕ್ಕೆ ನಾನು ಹಂಗೆ ಡೈರೆಕ್ಟಾಗಿ ಅಮೌಂಟ್ಸ್ ತೊಗೊಂಡಿದ್ದೀನಿ ಟು ಬ್ಯಾಂಕ್ ಅಕೌಂಟ್ ಅಂತ. ಆಮೇಲೆ ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟ್ಗೆ ಫಾರ್ಮೆಟ್ ಹಾಕಿದ್ದೀನಿ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ರೆಡಿಟ್ ಡೆಬಿಟ್ ಟು ಕ್ರೆಡಿಟ್ ಹಾಕಿ ಆಮೇಲೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಹಾಕಬೇಕು. ಸೊ ಇದು ಬಂದ್ಬಿಟ್ಟು ಬ್ಯಾಲೆನ್ಸ್ ಶೀಟ್ ಅಲ್ಲ. ಬ್ಯಾಲೆನ್ಸ್ ಶೀಟ್ ಆದ್ರೆ ಲಯಬಿಲಿಟೀಸ್ ಅಮೌಂಟ್, ಅಸೆಟ್ ಅಮೌಂಟ್ ಆಗ್ತಾ ಇದ್ವಿ. ಇದು ಬ್ಯಾಂಕ್ ಅಕೌಂಟ್. ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್ ಹಾಕಿ ಇದನ್ನ ಮರಿಬೇಡಿ. ಯಾಕಂದ್ರೆ ಎಷ್ಟೋ ಜನ ನಾನು ನೋಡಿದ್ದೀನಿ ಲಯಬಿಲಿಟೀಸ್ ಅಮೌಂಟ್ ಯಾಕಂದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿ ರೂಢಿ ಆಗ್ಬಿಟ್ಟಿರುತ್ತಲ್ಲ. ಸೊ ಅದನ್ನೇ ಆಗ್ತಿರ್ತಾರೆ ಎಲ್ಲರೂ. ಸೊ ಇದು ಬ್ಯಾಂಕ್ ಅಕೌಂಟ್ ಆಗಿರೋದ್ರಿಂದ ಪರ್ಟಿಕ್ಯುಲರ್ಸ್ ಅಮೌಂಟ್ ಹಾಕಬೇಕು. ಸೊ ನೆನ್ಪಿಟ್ಕೊಳ್ಳಿ. ಸೊ ಬ್ಯಾಂಕ್ ಅಕೌಂಟ್ ಅಲ್ಲಿ ಫಸ್ಟ್ ಐಟಮ್ ಬರೋದು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಮರಿಬೇಡಿ. ಸೊ ಅದಕ್ಕೆ ನಾನು ಇಲ್ಲಿ ಫಾರ್ಮೆಟ್ ಅಲ್ಲಿ ಬರೆದಿದ್ದೀನಿ. ಯಾರೆಲ್ಲ ಈ ಫಾರ್ಮೆಟ್ನ ಬರ್ಕೊಳ್ಳಂಗಿದ್ರೆ ಬರ್ಕೊಳ್ಳಿ, ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಯಾಕಂದ್ರೆ ಇದೊಂದು ಸ್ವಲ್ಪ ಈಸಿ ಅನ್ಸುತ್ತೆ ನನಗಂತೂ. ಸೊ ಅದಕ್ಕೆ ನಾನು ಇದೊಂದು ಫಾರ್ಮೆಟ್ ರೆಡಿ ಮಾಡಿದೆ. ಫಸ್ಟ್ ಐಟಮ್ ಏನು? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದ್ರೆ ಇಲ್ಲಿ ನಾವು ಕ್ಯಾಶ್ ಅಟ್ ಬ್ಯಾಂಕ್ ಅನ್ನೋದು ಐಟಮ್ನ ಬಿಟ್ಟು ಬಂದಿರ್ತೀವಿ ಬ್ಯಾಲೆನ್ಸ್ ಶೀಟಲ್ಲಿ, ಹೋಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಅದನ್ನ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳೋದು. ಓಕೆನಾ. ಸೊ ಇವಾಗ ಅರ್ಥ ಆಗಿರುತ್ತೆ. ಅದನ್ನ ಬಿಟ್ಟು ಬಂದಿದ್ದೀವಿ. ಸೊ ಅದನ್ನ ಬ್ಯಾಂಕ್ ಅಕೌಂಟಲ್ಲಿ ತಗೋತೀನಿ ಅಂತ ನಾನು ಫಸ್ಟೇ ಹೇಳಿದ್ದೆ. ಸೊ ಇವಾಗ ಇಲ್ಲಿ ತಗೋಬೇಕು. ಸೊ ಅದನ್ನ ತಗೊಂಡಿದ ತಕ್ಷಣ 3, 4, 7 ನೋಡಬೇಕು. ಓಕೆನಾ. 3, 4, 7 ಎಲ್ಲಿ ನೋಡಬೇಕು? ರಿಯಲೈಸೇಷನ್ ಅಕೌಂಟಲ್ಲಿ. ಸೊ 3, 4 ಮತ್ತೆ 7. ಸೊ ಅಪೋಸಿಟ್ ಮಾಡಬೇಕು. ಏನೇ ಒಂದು ರಿಯಲೈಸೇಷನ್ ಅಕೌಂಟಲ್ಲಿ ತಗೊಂಡ್ರು. ಸೊ 3 ಏನು? ಅಸೆಟ್ ಸೋಲ್ಡ್. ಇಲ್ಲಿ ಬಂದ್ಬಿಟ್ಟು ಕ್ರೆಡಿಟ್ ಸೈಡ್ ಇದೆ ಅಂದರೆ ಇಲ್ಲಿ ಡೆಬಿಟ್ ಸೈಡ್ ಆಗುತ್ತೆ. ಟು ರಿಯಲೈಸೇಷನ್
ಅಕೌಂಟ್, ಬಿಕಾಸ್ ಇದು ರಿಯಲೈಸೇಷನ್ ಅಕೌಂಟಿಂದ ತಗೋತಾ ಇದ್ದೀವಿ. ಅದ್ರದ್ದು ಹೆಡ್ಡಿಂಗ್ ಏನು, ಅಸೆಟ್ಸ್ ಹೋಲ್ಡ್, ಬ್ರಾಕೆಟಲ್ಲಿ ಅಸೆಟ್ಸ್ ಹೋಲ್ಡ್ ಅಂತ ಬರ್ಕೊಳ್ಳಿ. ಆಮೇಲೆ ಅಮೌಂಟ್ ಇಲ್ಲಿ ಟೋಟಲ್ ಮಾಡಿ ಹಾಕಿದ್ದೀವಲ್ಲ 69,425. ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ತ್ ಒನ್, ಸೊ ಇದು ಬಂದ್ಬಿಟ್ಟು ಬೈ ರಿಯಲೈಸೇಷನ್ ಆಗುತ್ತೆ, ಯಾಕಂದರೆ ಇಲ್ಲಿ ಡೆಬಿಟ್ ಇದೆ, ಇಲ್ಲಿ ಕ್ರೆಡಿಟ್ ಆಗುತ್ತೆ. ಬೈ ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ ಪೇಡ್ ಅಂತ ಬ್ರಾಕೆಟಲ್ಲಿ ಬರೀರಿ. ಲಯಬಿಲಿಟೀಸ್ ಪೇಡ್ ಎಷ್ಟು 48,000. ನೆಕ್ಸ್ಟ್ ಬಂದ್ಬಿಟ್ಟು ಸೆವೆಂತ್ ಒನ್, ಬೈ ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ನಾನು ಶಾರ್ಟ್ ಫಾರ್ಮಲ್ಲಿ ಬರಿತಾ ಇದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. 1,500 ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 3, 4, 7 ಆಯಿತು. ಆಮೇಲೆ ಏನು ಕೊಟ್ಟಿದ್ದೀನಿ, ಫಾರ್ಮ್ಯಾಟಲ್ಲಿ ಪ್ಲಸ್ ಬ್ಯಾಂಕ್ ಅಕೌಂಟ್ ಅಂತ ಕೊಟ್ಟಿದ್ದೀನಲ್ವಾ. ಸೊ ಈ ಬ್ಯಾಂಕ್ ಅಕೌಂಟ್ ಬಂದ್ಬಿಟ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಇರುತ್ತೆ ಅಂತಲೂ ಹೇಳಿದ್ದೀನಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ 2 ಬ್ಯಾಂಕ್ ಅಕೌಂಟ್ ಅಂತ ಬರ್ತಿದ್ದೀವಲ್ಲ, ಅದನ್ನು ಅಪೋಸಿಟ್ ಮಾಡಬೇಕು. ಒಂದು ವೇಳೆ ಇಲ್ಲಿದ್ರೆ ಅದನ್ನು ಇಲ್ಲಿ ಹಾಕ್ತಿದ್ವಿ, ಇಲ್ಲಿದ್ರೆ ಇಲ್ಲಿ ಹಾಕಬೇಕು. ಸೊ ಇದು ಬಂದ್ಬಿಟ್ಟು ಯಾವುದು ಕ್ಯಾಪಿಟಲ್ ಆಗುತ್ತೆ, ಸುಪ್ರಿಯಾದು ಮತ್ತು ಮೋನಿಕಾದು. ಬೈ ಸುಪ್ರಿಯಾಸ್ ಕ್ಯಾಪಿಟಲ್ ಅಕೌಂಟ್, ಬೈ ಸುಪ್ರಿಯಾ ಕ್ಯಾಪಿಟಲ್ ಅಕೌಂಟ್, ಬೈ ಮೋನಿಕಾ ಕ್ಯಾಪಿಟಲ್ ಅಕೌಂಟ್. ಓಕೆನಾ. ಸೊ ಸುಪ್ರಿಯಾದ್ ಬಂದ್ಬಿಟ್ಟು 42,355, ಮೋನಿಕಾದ್ ಬಂದ್ಬಿಟ್ಟು 18,070 rupees. ಸೊ ಇವಾಗ ಎರಡು ಕಡೆನೂ ಟೋಟಲ್ ಮಾಡಿ. ಸೊ ನಾನು ಎರಡು ಕಡೆನೂ ಟೋಟಲ್ ಮಾಡಿದ್ದೀನಿ, ನನಗೆ 1,09,925 rupees ಸಿಕ್ತು. ಸೊ ನಿಮಗೆ ಇವಾಗ ಏನಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಯಾರೆಲ್ಲ ಸಪ್ಲಿಮೆಂಟ್ರಿ ಎಕ್ಸಾಮ್ ಕೊಡ್ತಿರೋ ಅವರಿಗೆ, ನನಗೆ ನಿಮ್ಗೆ ಏನಾರು ಡೌಟ್ಸ್ ಇದ್ದರೆ ನನಗೆ ಡೈರೆಕ್ಟಾಗಿ ಕಮೆಂಟ್ಸಲ್ಲಿ ಹೇಳಿ, ನಾನು ಇನ್ಸ್ಟಾಗ್ರಾಮ್ ಐ ಡಿ ಕೊಡ್ತೀನಿ. ಸೊ ನಾನು ನಿಮ್ಗೆ ಹೇಳ್ಕೊಡೋಕೆ ರೆಡಿ ಇದ್ದೀನಿ, ಫ್ರೀ ಆನ್ಲೈನ್ ಕ್ಲಾಸ್ ಕೂಡ ತಗೋತೀನಿ ನಾನು. ಸೊ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಪ್ಲಿಮೆಂಟ್ರಿ ಎಕ್ಸಾಮ್ ನಿಮ್ಮ ಫ್ರೆಂಡ್ಸ್ ಬರೀತಾರೋ ಅವ್ರಿಗೆ ಶೇರ್ ಮಾಡಿ, ಸೊ ಅವ್ರಿಗೂ ಹೆಲ್ಪ್ ಆಗಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.